ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ, ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ 25. ರಾತ್ರಿ ಆಸ್ಪತ್ರೆಯ ಮೌನದಲ್ಲಿ ಕಿರಣ್ ಹಾಸಿಗೆಯ ಮೇಲೆ ಒರಗಿಕೊಂಡು ಕಿಟಕಿಯ ಹೊರಗೆ ವಿಜಯದ ನಗೆಯೊಂದಿಗೆ ನೋಡುತ್ತಿದ್ದ. ಆದಿತ್ಯ ಒಳಗೆ ಬಂದು ಕುರ್ಚಿಯನ್ನು ಮಂಚದ ಹತ್ತಿರ ಎಳೆದುಕೊಂಡು ಕುಳಿತ. ಏನೋ ಕಿರಣ, ಇವತ್ತು ಮುಖದಲ್ಲಿ ಏನೋ ಒಂಥರ ಬೇರೆನೇ ಕಳೆ ಇದೆ. ಆದಿತ್ಯ ಸದ್ದಿಲ್ಲದೆ ಟೇಬಲ್ ಮೇಲಿದ್ದ ಒಂದು ಸೇಬು ಹಣ್ಣನ್ನು ಕೈಗೆತ್ತಿಕೊಂಡ. ಕಿರಣ್ ಅಹಂಕಾರದಿಂದ ಆದಿತ್ಯನನ್ನು ನೋಡಿ ನಕ್ಕ. ಇರ್ಬೇಕಲ್ವಾ, ಅವನಿ ನಂಗೋಸ್ಕರ ಹತ್ತಿದಾಳೆ. ಅವಳ ಮನ್ಸಲ್ಲಿ ನಾನೇ ಇದ್ದೀನಿ ಅಂತ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಪ್ರೀತಿ ಅಂದರೆ ಇದೇ ಕಣೋ, ನೀನೇನು ಸ್ಕೆಚ್ ಹಾಕಿದ್ರೂ ಅವನಿ ಈಗ ನನ್ನವಳು. ಆದಿತ್ಯ ಮಾತನಾಡಲಿಲ್ಲ. ಜೇಬಿನಿಂದ ಒಂದು ಸಣ್ಣ ಚಾಕು ತೆಗೆದ. ಆ ಚಾಕುವಿನ ಹೊಳಪು ಕಿರಣ್ ಕಣ್ಣಿಗೆ ಮಿನುಗಿತ್ತು. ಆದಿತ್ಯ ನಿಧಾನವಾಗಿ ಸೇಬನ್ನು ಕತ್ತರಿಸುತ್ತಾ, ನಿನ್ನವಳ ಕಿರಣ, ಅವನಿ ನನ್ನ ಹೆಂಡತಿ ಆಗೋವಳು. ನೀನು ಈ ಥರ ಸಾವು ಬದುಕು ಅಂತ ನಾಟಕ ಆಡಿ ಅವಳನ್ನು ಪಡ್ಕೋತೀನಿ ಅಂದ್ಕೊಂಡ್ರೆ ಅದು ನಿನ್ನ ಮೂರ್ಖತನ ಎಂದಿದ್ದ. ನಾಟಕ ಅಲ್ಲ ಆದಿತ್ಯ, ನಾನು ಪ್ರಾಣ ಕೊಡೋಕ್ಕೂ ಸಿದ್ಧ ಇದ್ದೀನಿ. ಕಿರಣ್ ವಾದಕ್ಕೆ ಇಳಿದ. ಇರಲಿ ಬಿಡು, ತಗೋ ಈ ಸೇಬ್ ತಿನ್ನು, ಶಕ್ತಿ ಬರುತ್ತೆ. ಆದಿತ್ಯ ಚಾಕುವಿನ ತುದಿಯಲ್ಲೇ ಒಂದು ಪೀಸ್ ಸೇಬನ್ನು ಕಿರಣ್ ಕಡೆಗೆ ಚಾಚಿದ. ಕಿರಣ್ಗೆ ಅನುಮಾನ ಬಂತು. ಸ್ವಲ್ಪ ಹಿಂಜರಿದ. ನೀನ್ಯಾಕೆ ನಂಗೆ ತಿನ್ನಿಸ್ತಿದೀಯಾ? ಆದಿತ್ಯ ನಕ್ಕ. ನಾವಿಬ್ರು ನೆಂಟ್ರಲ್ವಾ, ನಿನ್ನನ್ನು ಕೇರ್ ಮಾಡ್ತಾ ಇದ್ದೀನಿ. ನಿನ್ನೆ ಆಸ್ಪತ್ರೆಗೆ ನಿನ್ನ ಎತ್ತಕೊಂಡು ಬರೋಕ್ಕೆ ಸಹಾಯ ಮಾಡಿದ್ದು ನಾನೇ. ನಿನ್ನ ಪ್ರಾಣ ಉಳಿಸಿದಿನೋ ಮಾರಾಯ. ಆದಿತ್ಯ ಒತ್ತಾಯ ಮಾಡಿ ಕಿರಣ್ಗೆ ಸೇಬನ್ನು ತಿನ್ನಿಸಿದ. ಕಿರಣ್ ಒಂದಾದ ಮೇಲೆ ಒಂದರಂತೆ 2-3 ಪೀಸ್ ಸೇಬು ತಿಂದ. ಆದಿತ್ಯ ಸಮಾಧಾನವಾಗಿ ಚಾಕುವನ್ನು ಮಡಚಿ ಜೇಬಿಗೆ ಹಾಕಿಕೊಂಡ. ಒಂದು ವಿಷಯ ಗೊತ್ತಾ ಕಿರಣ, ನಿನ್ನೆ ನೀನು ವಿಷ ತಗೊಂಡೆ ಅಂತ ಡ್ರಾಮಾ ಮಾಡಿದೆ. ಡಾಕ್ಟರ್ ಮುಂದೆ ಕೂಡ ಅದನ್ನೇ ಹೇಳಿದೆ. ಈಗ ನೋಡು, ನಾಳೆ ಬೆಳಗ್ಗೆ ನೀನು ಸತ್ತೇ ಹೋದರೂ ಯಾರಿಗೂ ಏನೂ ಸಂಶಯ ಬರಲ್ಲ. ಯಾಕಂದರೆ ನಿನ್ನ ಶರೀರದಲ್ಲಿ ಆಲ್ರೆಡಿ ವಿಷ ಇತ್ತು ಅಂತ ನೀನೇ ಒಪ್ಕೊಂಡಿದೀಯಾ ಎಂದು ಶಾಂತವಾಗಿ ಹೇಳಿದ್ದ ಆದಿತ್ಯ. ಕಿರಣ್ ಗಾಬರಿಯಾದ. ಏನು ಮಾತಾಡ್ತಾ ಇದೀಯಾ ನೀನು? ನಾನ್ಸೆನ್ಸ್. ಆದಿತ್ಯ ಅವನ ಕಣ್ಣನ್ನೇ ದಿಟ್ಟಿಸಿ ನೋಡುತ್ತಾ, ನಾನ್ಸೆನ್ಸ್ ಅಲ್ಲ ಕಿರಣ, ಈಗ ಸೆನ್ಸ್ ಮಾತಾಡ್ತಾ ಇದ್ದೀನಿ. ನೀನು ಏನು ತಿಂದಿದೀಯಾ, ಅದರಲ್ಲಿ ಏನಿತ್ತು, ಅದರ ಪರಿಣಾಮ ಏನು ಅನ್ನೋದು ನಿಂಗೆ ನಾಳೆ ಗೊತ್ತಾಗುತ್ತೆ. ಅಂದರೆ ಜನಕ್ಕೆ ಗೊತ್ತಾಗುತ್ತೆ ಅಂತ. ಯಾಕಂದರೆ ನೀನು ಇರ್ತೀಯೋ ಇಲ್ವೋ ಅದು ನಂಗೆ ನಿಖರವಾಗಿ ಗೊತ್ತಿಲ್ಲ. ಅಷ್ಟು ದೊಡ್ಡ ಜ್ಞಾನಿ ಅಲ್ಲ. ನೀನು ವಿಷ ತಗೊಂಡಿದ್ದೆ ಅಂತ ಆಗಲೇ ಎಲ್ರಿಗೂ ಗೊತ್ತಿರೋದ್ರಿಂದ ಅದೇ ವಿಷ ಜಾಸ್ತಿಯಾಗಿ ಕಿರಣ ಸತ್ತೋದ ಅಂತ ರಿಪೋರ್ಟ್ ಬರುತ್ತೆ. ನಿಂಗೆ ಚಿಂತೆ ಬೇಡ ಮಾರಯ್ಯ. ನಾಳೆ ನಿನ್ನ ಫೋಟೋ ಪೇಪರಲ್ಲಿ ಕೊಟ್ಟು ನಾನೇ ಕಣ್ಣೀರು ಹಾಕ್ತೀನಿ. ಸುದ್ದಿ ವೈರಲ್ ಮಾಡೋದು ನನ್ನ ಜವಾಬ್ದಾರಿ. ಇಲ್ಲ ಅರ್ಧ ಜೀವ ಆಯಿತು ಅಂತ ಇಟ್ಕೋ. ನಾಳೆ ಲೋಕಲ್ ಪೇಪರಲ್ಲಿ ಈ ಥರ ಕೇಸ್ಗಳ ಕಾಲಮಲ್ಲಿ ಒಂದು ಸುದ್ದಿ ಬರುತ್ತೆ. ಮನೆಯವರನ್ನು ಹೆದರಿಸಲು ಪ್ರೀತಿಯ ಹೆಸರಲ್ಲಿ ಯುವಕನ ಆತ್ಮಹತ್ಯೆ ನಾಟಕ. ಅಮರ ಪ್ರೇಮಿ ಕಿರಣ್ ಭಟ್ 27 ಅಂತ. ನಿನ್ನ ಹೆಸರನ್ನು ಬೋಲ್ಡ್ ಅಕ್ಷರದಲ್ಲಿ ಪ್ರಿಂಟ್ ಮಾಡ್ತಾರೆ. ನಾಳೆ ನೀನು ಯಾವ ಮುಖ ಇಟ್ಕೊಂಡು ಆಫೀಸಿಗೆ ಹೋಗ್ತೀಯಾ, ಅಥವಾ ನಮ್ಮ ಸಂಬಂಧಿಕರ ಮುಂದೆ ಹೇಗೆ ನಿಲ್ತೀಯಾ ಏನೋ. ನಂಗಂತೂ ಯೋಚನೆ ಮಾಡಿನೇ ತಲೆ ಕೆಟ್ಟು ಹೋಗ್ತಿದೆ. ನಮ್ಮ ಸಂಬಂಧಿಕರಿಗೆ ಒಂದು ಸಲ ನೀನು ಮಾಡಿರೋ ಡ್ರಾಮಾ ವಿಷಯ ಗೊತ್ತಾದರೆ ನ್ಯೂಸ್ ಚಾನೆಲ್ಗಿಂತ ಬೇಗ ಎಲ್ಲ ಕಡೆ ಸುದ್ದಿ ಹೋಗುತ್ತೆ. ಪಾಪ ಮಾರಯ್ಯ ನೀನು. ಕಿರಣ್ಗೆ ಈಗ ನಿಜವಾಗಿಯೂ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಯಿತು. ಆದಿತ್ಯ, ಯಾಕೆ ಹೀಗೆ ಮಾಡಿದೆ? ಕಾಪಾಡು ಪ್ಲೀಸ್. ಅವನು ವಾಂತಿ ಮಾಡಿಕೊಳ್ಳಲು ಪ್ರಯತ್ನಿಸಿದ. ಆದಿತ್ಯ ಎದ್ದು ನಿಂತು ಅವನ ಕಾಲರ್ ಹಿಡಿದು, ಲೇಯ್, ಇಷ್ಟೇನಾ ನಿನ್ನ ಧೈರ್ಯ? ನಿನ್ನೆ ಪ್ರಾಣ ಕೊಡ್ತೀನಿ ಅಂತ ನಾಟಕ ಆಡ್ದವನು ಇವತ್ತು ಸಾವಿನ ಹೆಸರೆತ್ತಿದ್ರೆ ನಡಕ್ತಿದೀಯಾ? ನಿನ್ನೀ ಸಾವಿನಾಟ ನನ್ನ ಹತ್ರ ನಡೆಯಲ್ಲ. ಕಾಲೇಜಲ್ಲಿ ನಿನ್ನಂಥ 100 ಮಂದಿನ ನೋಡಿದ್ದೀನಿ ನಾನು. ನೀನು ನೋಡ್ತಾ ಇರೋದು ಸ್ವೀಟ್ ಆ್ಯಂಡ್ ಸಾಫ್ಟ್ ಆದಿತ್ಯನ. ಹಿಂದೆ ಕಾಲೇಜ್ ದಿನಗಳಲ್ಲಿ ನಾನು ಹೇಗಿದ್ದೆ ಅನ್ನೋದು ನಿಂಗೆ ಗೊತ್ತಿಲ್ಲ. ಗೊತ್ತಾಗಬೇಕು ಅಂದರೆ ಹೀಗೆ ಮತ್ತೊಂದು ಡ್ರಾಮಾ ಮಾಡು ಎಂದು ಅವನನ್ನು ಜೋರಾಗಿ ತಳ್ಳಿ ಅಲ್ಲಿಂದ ಹೋದ. ಬಾಗಿಲಿನ ಹತ್ತಿರ ಹೋಗಿ ಆದಿತ್ಯ ವಾಪಸ್ ಬಂದ. ಕಿರಣ್ ಮರಣ ಭಯದಲ್ಲಿ ಹೆದರಿದ್ದ. ಸುಮ್ಮನೆ ತೆಪ್ಪಗೆ ಮಲ್ಕೋ. ಆ ಸೇಬಲ್ಲಿ ಏನೂ ಇರಲಿಲ್ಲ. ನಾನೇನು ಪ್ರಾಣ ತೆಗೆಯೋ ಅಂತ ಕಿರಾತಕ ಅಲ್ಲ. ಆದರೆ ನೆನ್ಪಿಟ್ಕೋ, ಇನ್ನೊಂದು ಸಲ ಅವನಿ ಮದುವೆ ವಿಚಾರದಲ್ಲಿ ಅಥವಾ ಅವಳು ಸುದ್ದಿಗೆ ಬಂದರೆ ಆಗ ನಾನು ಚಾಕುನಿಂದ ಸೇಬ್ ಕಟ್ ಮಾಡಲ್ಲ, ನಿನ್ನ ಜೀವನದ ಕಥೆನೇ ಕಟ್ ಮಾಡ್ತೀನಿ. ಅವನಿ ನನ್ನವಳು, ಯಾವತ್ತಿದ್ರೂ ನನ್ನವನಿ. ಮರ್ಯಾದೆಯಿಂದ ನಾಳೆ ಬೆಳಗ್ಗೆ ಊರಿಗೆ ಹೊರಡು. ಮದುವೆಗೆ ಬಾ, ಕೇಸರಿ ತಿಂದು ಹೋಗು. ಅರ್ಥ ಆಯ್ತಾ ಎಂದು ಅವನನ್ನೇ ದಿಟ್ಟಿಸಿ ನೋಡಿ, ಇನ್ನೊಂದು ವಿಷಯ ಕಿರಣ, ಒಂದು ಹೆಣ್ಣಿಗೋಸ್ಕರ ಈ ಥರ ನಿಂತು ಜಗಳ ಮಾಡೋದು, ಅವಳನ್ನ ಆಸ್ತಿ ಅಂದ್ಕೊಂಡು ಕಿತ್ತಾಡೋದು ಅಂದರೆ ನಂಗೆ ಅಸಹ್ಯ. ಹೆಣ್ಣು ಅಂದರೆ ಗೌರವ ಕೊಡಬೇಕಾದ ಜೀವ ಅಂತ ಅಂದ್ಕೊಂಡವ್ ನಾನು. ಆದರೆ ನಿನ್ನಂಥ ಹೊಲ್ಸ್ ಬುದ್ಧಿಯವನಿಗೆ ಮನುಷ್ಯರ ಭಾಷೆ ಅರ್ಥ ಆಗಲ್ಲ. ಅದಕ್ಕೆ ನಾನು ನಿನ್ನ ಭಾಷೆಯಲ್ಲೇ ಉತ್ತರ ಕೊಡಬೇಕಾಯ್ತು. ಇನ್ಮೇಲೆ ಈ ಡ್ರಾಮಾನೆಲ್ಲ ಬಿಟ್ಟು ಸರಿಯಾಗಿ ಜೀವನ ಮಾಡು. ನಿನ್ನ ಜೀವನದಲ್ಲೂ ಒಬ್ಳು ಬರ್ತಾಳೆ ಎನ್ನುತ್ತಾ ಹೊರಗಡೆ ನಡೆದ. ಕಿರಣನಿಗೆ ದಿಗಿಲಾಯಿತು. ತನ್ನ ನಾಟಕ ಇವನಿಗೆ ಹೇಗೆ ತಿಳಿಯಿತು ಎಂದು ಯೋಚಿಸುತ್ತಿದ್ದ.
ಹೆಚ್ಚು ಕಮ್ಮಿ ಆದರೆ ಇವನು ಸತ್ಯನ್ ಹೇಳೇ ಬಿಡುವ ಎಂದೆನಿಸಿತು ಅವನಿಗೆ. ಹೇಳಿದರೆ ತನ್ನ ಮರ್ಯಾದಿಗತಿ. ಅಯ್ಯೋ ಬೇಡ, ಅವನಿನೂ ಬೇಡ ಪಾವನಿನೂ ಬೇಡ, ಇವ್ರ ಸಾವಾಸ ಬೇಡ ಎಂದುಕೊಂಡ. ಕಿರಣ್ ಬೆವರುತ್ತಾ ಬೆಡ್ ಮೇಲೆ ಕುಸಿದು ಕುಳಿತ. ಅವನಿಗೆ ಅರ್ಥವಾಯಿತು, ಆದಿತ್ಯ ತಾನು ಅಂದುಕೊಂಡ ಹಾಗೆ ದಡ್ಡನಲ್ಲ ಎಂದು. ಆದಿತ್ಯನ ಸಜ್ಜನಿಕೆಯ ಹಿಂದೆ ಮತ್ತೊಬ್ಬ ಅಡಗಿದ್ದಾನೆ ಎನ್ನುವುದು. ಈಗ ಕಿರಣ್ ಸುಮ್ಮನೆ ಹೋದರೂ ಅವನಿಯ ಮನಸ್ಸಿನಲ್ಲಿ ಬಿತ್ತಿರುವ ವಿಷದ ಬೀಜ ಮುಂದೊಂದು ದಿನ ಬೆಳೆದು ದೊಡ್ಡ ಹೆಮ್ಮರವಾಗಿ ಏನೇನೆಲ್ಲ ಆಗಬಹುದು ಎಂಬ ಕಲ್ಪನೆ ಯಾರಿಗೂ ಇರಲಿಲ್ಲ. ಮುಂದುವರೆಯುವುದು. ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.